ಜೈ ಹಿಂದ್. ನಾನು ಸುನಿಲ್ ಕುಮಾರ್ ರೆಡ್ಡಿ, ಲೆಕ್ಚರರ್ ಫ್ರಮ್ ಸೈನಿಕ ಅಕಾಡೆಮಿ ಮೈಸೂರು. ಈ ಮುಂಚೆ ನಮ್ಮ ಕೊಲಿಗರಂತ ಸತೀಶ್ ರವರು GK ಸೆಕ್ಷನ್ ಸಾಲ್ವ್ ಮಾಡಿದ್ರು. ಈಗ ಅದೇ ಪೇಪರಲ್ಲಿ ಸಿರೀಸ್ ಸಿ ಪೇಪರಲ್ಲಿ ನಾನು ಮ್ಯಾಥಮೆಟಿಕ್ಸ್ ಮತ್ತು ಜನರಲ್ ಇಂಟೆಲಿಜೆನ್ಸ್ ಕ್ವಶನ್ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಅದರಲ್ಲಿ ಫಸ್ಟ್ ಕ್ವಶನ್ನು 31st ಕ್ವಶನ್. ದ ಪೆರಿಮೀಟರ್ ಆಫ್ ಎ ಟ್ರಯಾಂಗಲ್ ಈಸ್ 600 ಮೀಟರ್. ಇಫ್ ದ ರೇಷಿಯೋ ಆಫ್ ಸೈಡ್ಸ್ ಈಸ್ 12:13:15, then find the largest side. Here the given data is perimeter of a triangle is 600 meter. That means triangle ಅಲ್ಲಿ perimeter ಸುತ್ತಳತೆ, perimeter ಅಂದ್ರೆ ಸುತ್ತಳತೆ. So total side add ಮಾಡಿದ್ರೆ that is equals to 600 meter. Perimeter equals 600 meter. Perimeter ಅಂದ್ರೆ all sides ಸಮ್ ಮಾಡಿದ್ದಾನೆ. ಓಕೆನಾ? ಸೊ ಅದೇ ಎಲ್ಲಾ ಸೈಡ್ಗಳದ್ದು ರೇಷಿಯೋ ಕೊಟ್ಟಿದ್ದಾನೆ. ರೇಷಿಯೋ ಆಫ್ ದಿ sides is 12:13:15. ಇದು ಮೂರು ಸೈಡ್ದು ರೇಷಿಯೋ ಕೊಟ್ಟಿದ್ದಾನೆ. ಇದರಲ್ಲಿ ಲಾರ್ಜೆಸ್ಟ್ ವ್ಯಾಲ್ಯೂ ಯಾವುದು? 15 ಇದು ಲಾರ್ಜೆಸ್ಟ್ ವ್ಯಾಲ್ಯೂ. ಅವ್ನು ಕೇಳೋದು ಕೂಡ ಅದನ್ನೇ, ಫೈಂಡ್ ದಿ ಲಾರ್ಜೆಸ್ಟ್ ಸೈಡ್ ಅಂತ. ಸೊ 15ಗೆ ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಇಷ್ಟು ಕೂಡ ಸಮ್ ಆಫ್ ದಿ ಸೈಡ್ಸ್, ಬಟ್ ರೇಷಿಯೋದಲ್ಲಿದೆ ಇದು ಸಮ್ ಆಫ್ ಆಲ್ ಸೈಡ್ಸ್. ಸೊ ನಾವಿಲ್ಲಿ ಲಾರ್ಜೆಸ್ಟ್ ಸೈಡ್ ಬೇಕು ಅಂದರೆ ಲಾರ್ಜೆಸ್ಟ್ ಸೈಡ್ ಅದು 15 ಡಿವೈಡ್ ಬೈ ಟೋಟಲ್ ತಗೋಬೇಕಾಗುತ್ತೆ. ಟೋಟಲ್ ಎಷ್ಟಾಗುತ್ತೆ? 25, 15, 40 ಆಗುತ್ತೆ. ಇಂಟು ಟೋಟಲ್ ವ್ಯಾಲ್ಯೂ 600 ಮೀಟರ್, ಟೋಟಲ್ ಪೆರಿಮೀಟರ್ ವ್ಯಾಲ್ಯೂ. ಸೊ ಸಿಂಪ್ಲಿಫೈ ಮಾಡಿ 0 ಕ್ಯಾನ್ಸಲ್, 4 1 4 15 15 into 15 225 ಮೀಟರ್ ಆಗುತ್ತೆ. ಇದು ಆನ್ಸರ್. ಆನ್ಸರ್ ಡಿ, ಆಪ್ಷನ್ ಡಿ ಇಸ್ ಆನ್ಸರ್. ಸೊ ಅವ್ನು ಕೊಟ್ಟಿದ್ದು ಪೆರಿಮೀಟರ್ ಕೊಟ್ಟಿದ್ದ, ಮತ್ತೆ ಆಲ್ ಸೈಡ್ಸ್ದು ರೇಷಿಯೋ ಕೊಟ್ಟಿದ್ದ. ಇದರಲ್ಲಿ ಲಾರ್ಜೆಸ್ಟ್ ಸೈಡ್ ಒಂದು 15 ವ್ಯಾಲ್ಯೂ. ನಮ್ಗೆ ಲಾರ್ಜೆಸ್ಟ್ ಸೈಡ್ ಬೇಕು, ದಟ್ ಈಸ್ 15 ಅಂದರೆ ಇಂಡಿವಿಜುವಲ್ ಬೈ ಟೋಟಲ್, ಇಂಡಿವಿಜುವಲ್ ಬೈ ಟೋಟಲ್ ಇಂಟು ಟೋಟಲ್ ಪೆರಿಮೀಟರ್. ಸೊ ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಲಾರ್ಜೆಸ್ಟ್ ಸೈಡ್ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್. ಎ ಪರ್ಸನ್ ಸೇಲ್ಸ್ 400 ಮ್ಯಾಂಗೋಸ್ ಬಟ್ ದಿ ಕಾಸ್ಟ್ ಪ್ರೈಸ್ ಆಫ್ 320 ಮ್ಯಾಂಗೋಸ್. ವಾಟ್ ಈಸ್ ಹಿಸ್ ಪ್ರಾಫಿಟ್ ಪರ್ಸೆಂಟೇಜ್? ಆ್ಯಕ್ಚುಲಿ ಕ್ವಶನು ತಪ್ಪಿದೆ. ಯಾಕೆಂತಂದರೆ ಒಬ್ಬ ವ್ಯಕ್ತಿ 320 ಮಾವಿನ ಹಣ್ಣುಗಳನ್ನು ಕೊಂಡ ಬೆಲೆಗೆ, ಅವ್ನು ಕೊಂಡಂಥ ಬೆಲೆಗೆ ಅದೇ ರೇಟಿಗೆ 400 ಮ್ಯಾಂಗೋಸನ್ನ ಮಾರ್ತಾ ಇದ್ದಾನೆ. 320 ಮಾವಿನ ಹಣ್ಣುಗಳನ್ನು ಕೊಂಡ್ಕೊಂಡು ಎಷ್ಟು ಕೊಂಡ್ಕೊಂಡು ಅದೇ ರೇಟ್ಗೆ 400 ಮ್ಯಾಂಗೋಸನ್ನ ಸೇಲ್ ಮಾಡಿದ್ರೆ ಅವ್ನಿಗೆ ಆ್ಯಕ್ಚುಲಿ ಲಾಸ್ ಆಗುತ್ತೆ. ಉದಾಹರಣೆಗೆ ಒಂದು ಮಾವಿನ ಹಣ್ಣಿಗೆ 1 ರೂಪಾಯಿ ತಗೊಂಡ್ರೆ ಎಷ್ಟಾಗುತ್ತೆ? 320 ರೂಪಾಯಿ ಆಗುತ್ತೆ. ಸೊ 320 ರೂಪಾಯಿ ಕೊಟ್ಟು 320 ಮಾವಿನ ಹಣ್ಣು ತಗೊಂಡು ಅದೇ 320 ರೂಪಾಯಿಗೆ 400 ಮಾವಿನ ಹಣ್ಣನ್ನು ಸೇಲ್ ಮಾಡಿದ್ರೆ ಅವನಿಗೆ 80 ಹಣ್ಣುಗಳು ಲಾಸ್ ಆಗುತ್ತೆ. ಆ್ಯಕ್ಚುಲಿ ಕ್ವಶನು ತಪ್ಪಿದೆ. ಪ್ರಾಫಿಟ್ ಆಗಲ್ಲ, ಆ್ಯಕ್ಚುಲಿ ಅವನಿಗೆ ಲಾಸ್ ಆಗುತ್ತೆ. ಬೇಕಿದ್ರೆ ನಾವು ಇದಕ್ಕೆ ಲಾಸ್ ಪರ್ಸೆಂಟೇಜ್ ಕಂಡಿಬೋದು ಅಕಾರ್ಡಿಂಗ್ ಟು ಗಿವನ್ ಡೇಟಾ. ಬಟ್ ಸಾಲ್ವ್ ಮಾಡೋಣ. ಲಾಸ್ ಪರ್ಸೆಂಟೇಜ್ ಬೇಕಿದ್ರೆ ಮಾಡಬಹುದು. ಸೊ ಈ ಕ್ವಶನ್ಗೆ ಅವರು ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ ನನಗೆ ಗೊತ್ತಿಲ್ಲ, ಬಟ್ ಆ್ಯಕ್ಚುಲಿ ಕ್ವಶನ್ ಇದು ಕೊಟ್ಟಿರೋ ಡೇಟಾ ಪ್ರಕಾರ ಇದು ಲಾಸ್ ಆಗುತ್ತೆ. ಲಾಸ್ ಪರ್ಸೆಂಟೇಜ್ ನಾವು ಕಂಡುಹಿಡಿಯಬೇಕಾಗುತ್ತೆ. ಸೊ ಲಾಸ್ ಪರ್ಸೆಂಟೇಜ್ಗೆ ಫಾರ್ಮುಲಾ ಒಂದು. ಸೊ ನ್ಯೂಮರೇಟರ್ ಏನಿರುತ್ತೆ ಡಿಫ್ರೆನ್ಸ್ ತಗೋಬೇಕು. 400 ಮ್ಯಾಂಗೋಸ್ ಮತ್ತು 320 ಮ್ಯಾಂಗೋಸ್ಗೆ ಡಿಫ್ರೆನ್ಸು 80 ಆಗುತ್ತೆ. ಲಾಸ್ ಬೇಕು ಅಂದರೆ ಸೊ ಡಿನೋಮಿನೇಟರ್ ನಾವೇನು ತಗೋಬೇಕಾಗುತ್ತೆ? ಬಿಗರ್ ವ್ಯಾಲ್ಯೂ ಅಂದರೆ 400 ತಗೋಬೇಕಾಗುತ್ತೆ. 400 ಇಂಟು ಪರ್ಸೆಂಟೇಜ್ ಬೇಕು ಅಂದರೆ ಇಂಟು 100. ಸೊ 0 ಕ್ಯಾನ್ಸಲ್, 0 ಕ್ಯಾನ್ಸಲ್ ಆಗುತ್ತೆ. 4 1 4 2 ಸೊ 2 into 10 20% ಅವನಿಗೆ ಲಾಸ್ ಆಗುತ್ತೆ. ಸೊ ಮೊದಲೇ ಹೇಳಿದಾಗೆ ಈ ಕ್ವಶನ್ ತಪ್ಪಿದೆ. ಗ್ರೇಸ್ ಮಾರ್ಕ್ಸ್ ಕೊಡ್ಬೋದು. ನೆಕ್ಸ್ಟ್ ಕ್ವಶನ್. ಎ ಮೋಟಾರ್ ಬೋಟ್ ಟೇಕ್ಸ್ 2 hours ಟು ಟ್ರಾವೆಲ್ ಎ ಡಿಸ್ಟೆನ್ಸ್ ಆಫ್ 9 kilometers ಡೌನ್ ದ ಕರೆಂಟ್ and it takes 6 hours to travel the same distance against the current. The speed of the boat in still water and that of the current. So the boat and stream chapter question. ಇದರಲ್ಲಿ ಫಸ್ಟ್ ನೋಡಿ, a motor boat takes 2 hours to travel a distance of 9 kilometers down the current. Down the current ಅಂದರೆ ಅದು downstream speed. Downstream speed. Downstream speed. ಸ್ಪೀಡ್ಗೆ ಫಾರ್ಮುಲಾ ಏನು? ಡಿಸ್ಟೆನ್ಸ್ ಟ್ರಾವೆಲ್ ಬೈ ಟೈಮ್ ಟೇಕನ್. ಸೊ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ತಾ ಇದೆ? 9 kilometers ಬೈ ಟೈಮ್ ಟೇಕನ್ 2 hours. ಸೊ ಎಷ್ಟಾಗುತ್ತೆ? ಸಿಂಪ್ಲಿಫೈ ಮಾಡಿ 9 4.5 km/h. ಸ್ಪೀಡ್ನ ಕೂಡ ನಾವು km/h ಹೇಳಬೇಕಾಗುತ್ತೆ. ಹಾಗೆಯೇ ನೆಕ್ಸ್ಟ್ ಗಿವನ್ ಡೇಟಾ, ಇಟ್ ಟೇಕ್ಸ್ 6 hours ಟು ಟ್ರಾವೆಲ್ ದಿ ಸೇಮ್ ಡಿಸ್ಟೆನ್ಸ್ ಅಗೇನ್ಸ್ಟ್ ದಿ ಕರೆಂಟ್. ಅಂದರೆ ಆಪೋಸಿಟ್ ಟು ದ
ಫ್ಲೋ ಆಫ್ ಕರೆಂಟ್ ಅಂದ್ರೆ ಅಪ್ಸ್ಟ್ರೀಮ್ ಆಗುತ್ತೆ, ಅಪ್ಸ್ಟ್ರೀಮ್ ಸ್ಪೀಡ್ ಆಗುತ್ತೆ, ಅಪ್ಸ್ಟ್ರೀಮ್ ಸ್ಪೀಡ್ ಆಗುತ್ತೆ. ದಟ್ ಈಸ್ ಅಗೇನ್ಸ್ಟ್ ದಿ ಕರೆಂಟ್, travels the same distance, that is 9 kilometer. Time taken is 6 hours. ಸ್ಪೀಡ್ ಆದಾಗ ಸಿಂಪ್ಲಿಫೈ ಮಾಡಿ 3 2 3 3 ಹೋಗುತ್ತೆ, 3/2 3 ಅರ್ಧ ಎಷ್ಟಾಗುತ್ತೆ 1.5 ಆಯಿತು. ಇದು ಡೌನ್ ಸ್ಟ್ರೀಮ್ ಸ್ಪೀಡ್ ಆಯಿತು, ಇದು ಅಪ್ ಸ್ಟ್ರೀಮ್ ಸ್ಪೀಡ್ ಆಯಿತು. ಸೊ ನಮಗೇನು ಬೇಕಿದೆ ಇಲ್ಲಿ ಸ್ಪೀಡ್ ಆಫ್ ದಿ ಬೋಟ್ ಇನ್ ಸ್ಟಿಲ್ ವಾಟರ್ ಅಂಡ್ ಸ್ಪೀಡ್ ಆಫ್ ದಿ ಕರೆಂಟ್ ಅಂದರೆ ಎಕ್ಸ್ ಮತ್ತೆ ವೈ ಬೇಕು. ಅದಕ್ಕೆ ಫಾರ್ಮುಲಾ ಇದೆ, ಎಕ್ಸ್ ಸ್ಪೀಡ್ ಆಫ್ ದಿ ಬೋಟ್ ಇನ್ ಸ್ಟಿಲ್ ವಾಟರ್ಗೆ ಫಾರ್ಮುಲಾ ಇದೆ, ಎಕ್ಸ್ ಇಸ್ ಈಕ್ವಲ್ ಟು ಡಿ ಪ್ಲಸ್ ಯು ಬೈ 2 ಅಂದರೆ ಡೌನ್ ಸ್ಟ್ರೀಮ್ ಸ್ಪೀಡ್ ಪ್ಲಸ್ ಅಪ್ ಸ್ಟ್ರೀಮ್ ಸ್ಪೀಡ್ ಬೈ 2. ಸೊ ಎಷ್ಟಿದೆ ಡೌನ್ ಸ್ಟ್ರೀಮ್ ಸ್ಪೀಡ್ ಎಷ್ಟಿದೆ 4.5 ಇದೆ, 1.5 ಅಡಿಷನ್ ಮಾಡಿದ್ರೆ 6 ಆಗುತ್ತೆ, 6/2 ದಟ್ ಈಸ್ 3 ಆಗುತ್ತೆ. ಹಾಗೇನೆ ಅಪ್ ಸ್ಟ್ರೀಮ್ ಸ್ಪೀಡ್ y ಇಸ್ ಈಕ್ವಲ್ ಟು ಡಿ ಮೈನಸ್ ಯು ಬೈ 2. ಸೊ ಡಿಫರೆನ್ಸ್ 4.5 1.5 ಎಷ್ಟಾಗುತ್ತೆ ಡಿಫರೆನ್ಸು 3 ಆಗುತ್ತೆ ಬೈ 2, 3 ಅರ್ಧ ಎಷ್ಟು 1.5. ಸೊ x ಅಂದರೆ ಸ್ಪೀಡ್ ಆಫ್ ದಿ ಬೋಟ್ ಇನ್ ಸ್ಟಿಲ್ ವಾಟರ್ 3 ಅಂಡ್ ಸ್ಪೀಡ್ ಆಫ್ ದಿ ಕರೆಂಟ್ 1.5 ರೆಸ್ಪೆಕ್ಟಿವ್ಲಿ. ಸೊ ಆನ್ಸರು ಆಪ್ಷನ್ ಡಿ. ಸೊ 3 km/h ಅಂಡ್ 1.5 km/h ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, 30% ಆಫ್ 1500 ಪ್ಲಸ್ 600. ಇದು ಸಿಂಪ್ಲಿಫಿಕೇಶನ್ ಕ್ವಶನ್, ಓಕೆನಾ. ಸೊ 30% ಆಫ್ ದಿಸ್ ವ್ಯಾಲ್ಯೂ. ಸೊ ಇಲ್ಲೇನಿದೆ ಪರ್ಸೆಂಟೇಜ್ ಆಫ್ ಅಂದ್ರೆ ಇಂಟು ತಗೋಬೇಕಾಗುತ್ತೆ. ಸೊ ಬ್ರಾಕೆಟ್ ಕೂಡ ಇದೆ. ಸೊ ಫಸ್ಟ್ ಅಕಾರ್ಡಿಂಗ್ ಟು ಬಾರ್ಡ್ಮಸ್ ರೂಲ್ ಫಸ್ಟ್ ಇನ್ಸೈಡ್ ದಿ ಬ್ರಾಕೆಟ್ ಸಾಲ್ವ್ ಮಾಡಬೇಕಾಗುತ್ತೆ, ಓಕೆನಾ. ಸೊ 30% ಅಂದ್ರೆ 30/100, ಹಾಫ್ ಅಂದ್ರೆ ಇಂಟು ಇನ್ಸೈಡ್ ದಿ ಬ್ರಾಕೆಟ್ ಫಸ್ಟ್ ನಾವು ಸಾಲ್ವ್ ಮಾಡಬೇಕು. 1500 ಪ್ಲಸ್ 600 ಎಷ್ಟಾಗುತ್ತೆ 2100 ಆಗುತ್ತೆ, ಹೌದಲ್ವಾ. ನೆಕ್ಸ್ಟ್ ನೋಡಿ ಸಿಂಪ್ಲಿಫೈ ಮಾಡಿ 2020 ಆಗುತ್ತೆ. ಉಳ್ಕೊಂಡಿದ್ದು 30 × 21, 30 × 21. ಸೊ 0 ಆಗಿ ಕೊಡಿ, ನಂಬರ್ ಮಲ್ಟಿಪ್ಲೈ ಮಾಡಿ 3 1 3 3 2 6, ಲಾಸ್ಟ್ಲಿ 0 ತಗೊಳ್ಳಿ. ಸೊ ಆನ್ಸರ್ 630. ನೆಕ್ಸ್ಟ್ ಕ್ವಶನ್, ದಿ ಪ್ರಾಡಕ್ಟ್ ಆಫ್ ರಾಷನಲ್ ಅಂಡ್ ಎನ್ ಇರಾಷನಲ್ ನಂಬರ್ ಈಸ್. ಸೊ ಇಲ್ಲಿ ಪ್ರಾಡಕ್ಟ್ ಅಂತ ಹೇಳಿದ್ರೆ ಮಲ್ಟಿಪ್ಲಿಕೇಶನ್ ಆಫ್ ರಾಷನಲ್ ನಂಬರ್ ಅಂಡ್ ಇರಾಷನಲ್ ನಂಬರ್. ಸೊ ರಾಷನಲ್ ನಂಬರ್ ಅಂತಂದ್ರೆ ಸೊ ಡೆಫಿನೇಷನ್ ಗೊತ್ತಿದೆ, ಇಟ್ ಈಸ್ ಇನ್ ದ ಫಾರ್ಮ್ ಆಫ್ p/q. okay, so we can take a rational number that is 2/3, okay, and irrational number ಅಂದ್ರೆ √5 ಅಂತ ತಗೋಣ. this is irrational number. so ಇವೆರಡನ್ನ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಇದು ಸಿಂಪ್ಲಿಫೈ ಆಗಲ್ಲ, ಸೊ ಇದು ಹಾಗೆ ಉಳಿಯುತ್ತೆ. ಸೊ 2/3 √5, ಸೊ 2√5/3 ಇದು ಹೀಗೆ ಇರುತ್ತೆ. ಇದನ್ನ ಸಿಂಪ್ಲಿಫೈ ಮಾಡೋಕ್ಕೆ ಆಗಲ್ಲ, ಅಂದ್ರೆ √5 ವ್ಯಾಲ್ಯೂ ಗೊತ್ತಿದೆ, ಬಟ್ ಇಟ್ ಕಮ್ಸ್ ಇನ್ ದ ಡೆಸಿಮಲ್ ಪಾಯಿಂಟ್. ಹಾಗಾಗಿ ಇದು ಹೀಗೆ ಉಳ್ಬಿಡುತ್ತೆ. ಸೊ ಇಟ್ ಬಿಕಮ್ಸ್ ಆನ್ ಇರ್ರಾಷನಲ್ ನಂಬರ್. ಸೊ ದಿ ಪ್ರಾಡಕ್ಟ್ ಆಫ್ ರಾಷನಲ್ ನಂಬರ್ ಅಂಡ್ ಇರ್ರಾಷನಲ್ ನಂಬರ್ ಇಸ್ ಆಲ್ವೇಸ್ ಆನ್ ಇರ್ರಾಷನಲ್ ನಂಬರ್. ನೆಕ್ಸ್ಟ್ ಕ್ವೆಶ್ಚನ್, ಇನ್ ಹೌ ಮೆನಿ ಡಿಫರೆಂಟ್ ವೇಸ್ ಕ್ಯಾನ್ ದಿ ಲೆಟರ್ಸ್ ಆಫ್ ದಿ ವರ್ಡ್ ಅರೈಸ್ ಕ್ಯಾನ್ ಬಿ ಅರೇಂಜ್ಡ್. ಸೊ ಈ ಅರೈಸ್ ಅನ್ನೋ ವರ್ಡನ್ನು ಎಷ್ಟು ವರ್ಡ್ ಆಗಿ ನಾವು ಬರಿಬಹುದು, ಆ ಲೆಟರ್ಗಳನ್ನ ಯೂಸ್ ಮಾಡಿಕೊಂಡು ಎಷ್ಟು ಟೈಪಲ್ಲಿ ಬರಿಬೋದು ಅಂತ. ಓಕೆ, ಸೊ ಇಲ್ಲಿ ಎಷ್ಟು ಲೆಟರ್ಸ್ ಇದೆ, ಒಟ್ಟು 5 ಲೆಟರ್ಸ್ ಇದೆ. ಸೊ ಇದನ್ನ 5 ಫ್ಯಾಕ್ಟೋರಿಯಲ್ ತಗೋಬಹುದು, 5 ಫ್ಯಾಕ್ಟೋರಿಯಲ್ ಅಂತ ತಗೋಬಹುದು. ಸೊ ದೇರ್ ಆರ್ 5 ಲೆಟರ್ಸ್, ಸೊ ವಿ ಕ್ಯಾನ್ ಕನ್ಸಿಡರ್ ಆಸ್ 5 ಫ್ಯಾಕ್ಟೋರಿಯಲ್. ಅಂದರೆ 5 × 4 × 3 × 2 × 1 ಮಾಡಬೇಕಾಗುತ್ತೆ. ಸೊ ಇದನ್ನ ಮಲ್ಟಿಪ್ಲಿಕೇಶನ್ ಮಾಡಿ 5 4 20, 60, 120 × 1 that is 120. So answer 120. Okay, next question, which is the next number in the series, in the number series 5 25 125. so ಈ ನಂಬರ್ ಸೀರೀಸ್ ಅಲ್ಲಿ ನೆಕ್ಸ್ಟ್ ನಂಬರ್ ಯಾವ್ದು ಬರುತ್ತೆ ಅಂತ ಚೆಕ್ ಮಾಡಬೇಕಾಗುತ್ತೆ. ಸೊ ಲಾಜಿಕ್ ನೋಡಿ, ಅಬ್ಸರ್ವ್ ಮಾಡಿ, 5 25 125 ಆಯ್ತಾ. 5 × 5 5 5 is 125 ಆಗಿದೆ, 25 5 is 125 ಆಗಿದೆ. ಸೊ ಅಂದ್ರೆ ಪ್ರತಿ ಆ ಗ್ಯಾಪ್ ಇದೆಯಲ್ಲ ಅಲ್ಲಿ ಈಚ್ ನಂಬರ್ ಇಸ್ ಮಲ್ಟಿಪ್ಲೈ ಬೈ 5. ನೆಕ್ಸ್ಟ್ 25 ಆಗುತ್ತೆ, 25 5 is 125. ನೆಕ್ಸ್ಟ್ ಹಾಗೇನೆ 125 5 ಮಾಡಬೇಕಾಗುತ್ತೆ. ಸೊ ಆನ್ಸರ್ ಎಷ್ಟಾಗುತ್ತೆ 125 × 5 ಮಾಡಿದ್ರೆ 625 ಆಗುತ್ತೆ. ಸೊ 625 ಆನ್ಸರ್. ಸೊ ಇದು ಟೈಮ್ ಅಂಡ್ ವರ್ಕ್ ಚಾಪ್ಟರ್, ಬಟ್ ಇದು ಕಾನ್ಸೆಪ್ಟ್ ಒಂದು ಆಲ್ಟರ್ನೇಟಿವ್ ಡೇಸ್. ಅಂದರೆ ಎ ಫಸ್ಟ್ ಡೇ ಮಾಡ್ತಾನೆ, ಸೆಕೆಂಡ್ ಡೇ ಬಿ ಮಾಡ್ತಾನೆ, ಥರ್ಡ್ ಡೇ ಎ ಮತ್ತು ಫೋರ್ತ್ ಡೇ ಎ, ಈ ಥರ ಆಲ್ಟರ್ನೇಟ್ ಡೇಸಲ್ಲಿ ಮಾಡಿದಾಗ ಇನ್ ಹೌ ಮೆನಿ ಡೇಸ್ ವರ್ಕ್ ವಿಲ್ ಬಿ ಕಂಪ್ಲೀಟೆಡ್. ಸೊ ಈ ಕಾನ್ಸೆಪ್ಟಲ್ಲಿ ಏನಾಗುತ್ತೆ, ಸೊ ನಿಮ್ಗೆ ಗೊತ್ತಿದೆ ಟೈಮ್ ಅಂಡ್ ವರ್ಕ್ ಕಾನ್ಸೆಪ್ಟ್ ಬಂದಾಗ LCM ಅಲ್ಲಿ ಮಾಡಬೇಕಾಗುತ್ತೆ. ಸೊ 10 ಮತ್ತು 15ಗೆ LCM ತಗೊಳ್ಳಿ, ಎಷ್ಟಾಗುತ್ತೆ 30 ಆಗುತ್ತೆ.
ಅದನ್ನ ಟೋಟಲ್ ಕೆಪಾಸಿಟಿ ಅಂತ ಅನ್ಕೊಳ್ಳಿ 30 ಯೂನಿಟ್ಸ್. ಓಕೆನಾ? ಸೊ ಎ ಕೆಪಾಸಿಟಿನು ಎ ಕಂಪ್ಲೀಟ್ ವರ್ಕಿಂಗ್ 10 days. ಸೊ ಎ ಕೆಪಾಸಿಟಿ ಎಷ್ಟಾಗುತ್ತೆ? 3 ಯೂನಿಟ್ಸ್ ಆಗುತ್ತೆ. 3 ಯೂನಿಟ್ಸ್ ಪರ್ ಡೇ ಆಗುತ್ತೆ. ಅಂದರೆ 10 days ಇಂದ 30 days ಭಾಗಿಸಬೇಕಾಗುತ್ತೆ. ಸೊ 10 3s ಆಗುತ್ತೆ, 3 ಯೂನಿಟ್ಸ್ ಪರ್ ಡೇ ಆಗುತ್ತೆ ಎ ಕೆಪಾಸಿಟಿ. ಹಾಗೆಯೇ ಬಿ ಕೆಪಾಸಿಟಿ, ಸೊ 15 days ಇದೆ. ಸೊ 15 ಇಂದ 30 ಡಿವೈಡ್ ಮಾಡಿದ್ರೆ 2 ಟೈಮ್ಸ್ ಆಗುತ್ತೆ. ಸೊ 2 ಯೂನಿಟ್ಸ್ ಪರ್ ಡೇ, 2 ಯೂನಿಟ್ಸ್ ಪರ್ ಡೇ. ಹಾಗಿದ್ರೆ ಎ ಮತ್ತು ಬಿ ಒಟ್ಟಿಗೆ ಕೆಲಸ ಮಾಡಿದ್ರೆ, ಸೊ ಎ 3 ಯೂನಿಟ್ಸ್ ಪರ್ ಡೇ, ಬಿದು 2 ಯೂನಿಟ್ಸ್ ಪರ್ ಡೇ, ಎರಡನ್ನು ಕೂಡಿದ್ರೆ ಅಂದರೆ 2 days ವರ್ಕ್. ಎ ಆ್ಯಂಡ್ ಬಿದು 2 days ವರ್ಕ್ ಎಷ್ಟಾಗುತ್ತೆ? 3 + 2 5 ಯೂನಿಟ್ಸ್ ಆಗುತ್ತೆ. 5 ಯೂನಿಟ್ಸ್ ಆಗುತ್ತೆ. ಸೊ ನಮಗೆ ಓವರ್ ಆಲ್ ಎಷ್ಟು ಮಾಡಬೇಕು? 30 ಯೂನಿಟ್ಸ್ ಕಂಪ್ಲೀಟ್ ಆಗಬೇಕು. ಸೊ 30 ಯೂನಿಟ್ ಕಂಪ್ಲೀಟ್ ಆಗೋದಕ್ಕೆ ಎಷ್ಟು ದಿನ ಆಗುತ್ತೆ ಅಂತ ಪ್ರಶ್ನೆ. ಓಕೆ, ಸೊ ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ 30 × 60 ಆಗುತ್ತೆ. 60/4 ಕೊಡಿದ್ರೆ 12 ಆನ್ಸರ್ ಆಗುತ್ತೆ. ಆನ್ಸರ್ 12. ದಟ್ ಮೀನ್ಸ್ ಎ ಆ್ಯಂಡ್ ಬಿ ಕಂಪ್ಲೀಟ್ ವರ್ಕಿಂಗ್ 12 days. Next question. The average age of 7 boys is 20 years. If the average age of 6 boys is 19.5 years, then the 7th boy will be how many years old? So the average chapter. ಇಲ್ಲಿ average age of 7 boys ಕೊಟ್ಟಿದ್ದಾರೆ. So 7 boys number of observation 20 years, that is average. So 7 ಜನ ಹುಡುಗರದು average age 20 years. So average is 20 years. Number of observation is 7 boys. So we can get sum. 20 into 7 ಎಷ್ಟಾಗುತ್ತೆ? 140 ಆಗುತ್ತೆ. ಇದು 7 ಜನ ಹುಡುಗರ ಸಮ್ ಒಟ್ಟು ಏಜ್. ಸೊ ನೆಕ್ಸ್ಟ್ ನೋಡಿ, ಗಿವನ್ ಡೇಟಾ. ಇಫ್ ದ ಅವರೇಜ್ ಏಜ್ ಆಫ್ 6 ಬಾಯ್ಸ್, ಸೊ 6 ಜನ ಹುಡುಗರದು ನಂಬರ್ ಆಫ್ ಅಬ್ಸರ್ವೇಷನ್ ಇಸ್ 6, ಅವರೇಜ್ ಎಷ್ಟಾಗುತ್ತೆ? 19.5. ಇದು ಮಿಕ್ಸ್ಡ್ ಫ್ರಾಕ್ಷನ್ ಇದೆ, ಇದನ್ನು ಸಿಂಪ್ಲಿಫೈ ಮಾಡಿ 19 38 ಪ್ಲಸ್ 1 39/2 ಆಗುತ್ತೆ ಅವರೇಜ್. ಸೊ ಸಮ್ ಎಷ್ಟಾಗುತ್ತೆ? ಸಮ್ ಈಸ್ ಈಕ್ವಲ್ ಟು n into a. So 39/2 into 6. 2 1s are 2 3s are 3 9s 27, 9 117 ಆಗುತ್ತೆ. ಸೊ ಇದು ಅವರೇಜ್ ಏಜ್ ಆಫ್ 7 ಬಾಯ್ಸ್. ಇದು ಓಕೆ, ಅಂದರೆ ಸಮ್ ಆಫ್ 7 ಬಾಯ್ಸ್. ದಿಸ್ ಇಸ್ ಸಮ್ ಆಫ್ 6 ಬಾಯ್ಸ್. ಸೊ ಈ ಸಮ್ ಅಲ್ಲಿ ಇದನ್ನ ಕಳೆದ್ರೆ ನಿಮಗೆ 7th ಬಾಯ್ದು ಏಜ್ ಸಿಗುತ್ತೆ. ಸೊ 140 - 117 ಮಾಡಿದ್ರೆ 23. ಸೊ ದಟ್ ಈಸ್ ಆನ್ಸರ್. ಸೊ 7th ಬಾಯ್ದು ಏಜು 23 years old ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್. An event cannot occur when its probability is. ಸೊ ಆಪ್ಷನ್ ಎ 1, ಬಿ ಹಾಫ್, ಸಿ 0, ಆಪ್ಷನ್ ಡಿ 3/4. ಸೊ ಇಲ್ಲಿ ಯಾವುದೇ ಇವೆಂಟ್ ನಡೀತಾ ಇಲ್ಲ ಅಂತಂದ್ರೆ, ಸೊ ಅದೇ ರೀತಿ ಪ್ರಾಬಬಿಲಿಟಿ ಏನಾಗುತ್ತೆ? 0 ಆಗುತ್ತೆ. ಸೊ ಇವೆಂಟ್ ಯಾವುದು ಕೂಡ ನಡೀತಾ ಇದ್ರೆ ಬೇಕೇನ ಅಸ್ಯೂಮ್ ಮಾಡ್ಕೋಬಹುದು ಪ್ರಾಬಬಿಲಿಟಿ ಇದೆ ಅಂತ ಹೇಳಿ. ಯಾವುದೇ ಇವೆಂಟ್ ನಡೀತಾ ಇಲ್ಲ ಅಂತಂದ್ರೆ ಪ್ರಾಬಬಿಲಿಟಿ ಇರಲ್ಲ. ಇಟ್ ಮೀನ್ಸ್ probability is 0. Next question. A polygon has 44 diagonals. Find the number of sides. So ಒಂದು ಪಾಲಿಗಾನ್ ಅಂದ್ರೆ ಬಹುಭುಜಾಕೃತಿ ಅಂತ ಅನ್ಕೋಬಹುದು. ಅದರಲ್ಲಿ ಒಟ್ಟು 44 ಡಯಾಗನಲ್ಸ್ ಇದೆ. ಸೊ ನಿಮ್ಗೆ ಗೊತ್ತಿದೆ, ಒಂದು ಟ್ರಯಾಂಗಲ್ ತಗೊಂಡ್ರೆ, ಸೊ ಹಿಯರ್ ವಿ ಕಾಂಟ್ ಡ್ರಾ ಎನಿ ಡಯಾಗನಲ್, ಬಟ್ ಒಂದು ಸ್ಕ್ವೇರ್ ತಗೊಂಡ್ರೆ ವಿ ಕ್ಯಾನ್ ಡ್ರಾ 2 ಡಯಾಗನಲ್ಸ್. ಅದೇ ತರ ಬಹುಭುಜಾಕೃತಿ, ಪಾಲಿಗಾನ್ ಅಂದ್ರೆ ಬಹುಭುಜಾಕೃತಿ ಅಂತ, ಅದರಲ್ಲಿ ಎಷ್ಟು ಡಯಾಗನಲ್ ಇದೆ? ಒಟ್ಟು 44 ಡಯಾಗನಲ್ಸ್ ಇದೆ. ಓಕೆ, ಹಾಗಿದ್ರೆ ಎಷ್ಟು ಸೈಡ್ ಇದೆ ಅಂತ ಕಂಡುಹಿಡಿಯಬೇಕು. ಸೊ ಗಿವನ್ ಇಸ್ diagonals, number of diagonals, we have to find the number of sides. So for that we have formula. So diagonal D is equal to n into n minus 3 divided by 2. Here D andre diagonal number, n means number of sides. Diagonal is given that 44, that is equal to n into n minus 3 divided by 2. Cross multiplication ಆಗುತ್ತೆ 88, that is equal to n into n minus 3. Simplify ಮಾಡಿದ್ರೆ n square minus 3n 88 ಆಗುತ್ತೆ. ಸೊ ಇದು ಈ ಕಡೆ ತಗೊಳ್ಳಿ. ಸೊ n square minus 3n minus 88 is equal to 0. Now it becomes quadratic equation. ಓಕೆನಾ? ಸೊ ಇಲ್ಲಿ ಒಂದಿನ ತಂದ್ಕೊಳ್ಳಿ, 1 into 88 minus 88. ಸೊ ಏನಿರುತ್ತೆ? minus 3. ಸೊ ಇಲ್ಲಿ ನಾವೀಗ ಸೆಕೆಂಡ್ ತಗೋಬೇಕು. ಗುಣಿಸಿದ್ರೆ
-88 ಬರಬೇಕು. ಅಡಿಷನ್ ಆ ಸಬ್ಸ್ಟ್ರಾಕ್ಷನ್ ಮಾಡಿದ್ರೆ -3 ಬರಬೇಕು. ಯಾವ ತಗೋಣ? ಸೊ 8 11 ಸೊ 11 88 ಆಗುತ್ತೆ. 11ರಲ್ಲಿ -11 + 8 ತಗೋಬೇಕಾಗುತ್ತೆ. ಯಾಕಂದ್ರೆ -11 ಅಲ್ಲಿ +8 ಹೋದ್ರೆ -3 ಆಗುತ್ತೆ. -11 × 8 ಮಾಡಿದಾಗ -88. ಸೊ ಇದು ಸ್ಯಾಟಿಸ್ಫ್ಯಾಕ್ಟ್ ಆಗುತ್ತೆ. ಸೊ ಆಪ್ಷನ್ ಆನ್ಸರ್ ಆಗುತ್ತೆ 8 ಮತ್ತೆ 11. ಸೊ 8 ಮತ್ತೆ -11. ಸೊ n + 8 ಆಗಿದೆ n - 11 ಆಗುತ್ತೆ ಆನ್ಸರ್. ಸೊ ಇದು ಮತ್ತೆ ಸಿಂಪ್ಲಿಫೈ ಮಾಡಿದ್ರೆ n = ಏನಾಗುತ್ತೆ -8 ಆಗುತ್ತೆ, n = 11 ಆಗುತ್ತೆ. ಸೊ ನಾವು ಇಲ್ಲಿ ನೆಗೆಟಿವ್ ನ ಕನ್ಸಿಡರ್ ಮಾಡಬಾರದು. ಸೊ ಯಾವುದು ಕೂಡ ಪಾಸಿಟಿವ್ ತಗೋಬೇಕು. ಸೊ n = 11. ಆಪ್ಷನ್ ಡಿ ಆನ್ಸರ್. ಕನ್ವರ್ಟ್ 1589 ಮಿಲಿಗ್ರಾಮ್ ಇಂಟು ಗ್ರಾಮ್ಸ್. ಸೊ ಇದು ಮಿಲಿಗ್ರಾಮ್ ಇದೆ, ಮಿಲಿಗ್ರಾಮ್ ಇಂದ ಗ್ರಾಮ್ಗೆ ಕನ್ವರ್ಟ್ ಮಾಡಬೇಕು. ತುಂಬಾ ಈಸಿ ಕ್ವಶನ್ ಇದು. ಸೊ 1589 by 1000 ಎಷ್ಟಾಗುತ್ತೆ? 1.589 ಗ್ರಾಮ್ಸ್ ಆಗುತ್ತೆ. ಸೊ ಆನ್ಸರ್ ಬಿ 1.589 ಗ್ರಾಮ್ಸ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ. ದ ಡಿಫರೆನ್ಸ್ ಆಫ್ ಟೂ ನಂಬರ್ಸ್ ಇಸ್ 2 and difference of their squares is 28. The sum of the numbers will be. So difference of two numbers is 2. So any two numbers already. So here I consider x and y as two unknown number. Difference of the number is 2. That means x minus y is equal to 2. And difference of their squares. That means x square minus y square. Difference of their squares is 28. So what will be their sum? What is x plus y? So here you can observe a formula. So x square minus y square. X square minus y square formula ಆಗುತ್ತೆ x plus y into x minus y. So x square minus y square ಎಷ್ಟಾಗುತ್ತೆ? 28 ಕೊಟ್ಟಿದ್ದಾನೆ. x plus y we have to find out. Keep as it is. X minus y, that is 2. So cross multiplication, 28 by 2 is equal to x plus y. So 2 14s ಆಗುತ್ತೆ. So sum of the two numbers is 14. Option C is answer. Okay, next question ನೋಡಿ. A batsman in his 12th innings makes a score of 63 runs and thereby increase his average score by 2. What is his average after the 12th innings? So this is average question. So a batsman in his 12th innings makes a score of 63 runs, thereby increases average by 2. So ಇಲ್ಲಿ 12th innings ಅಲ್ಲಿ he makes a score of 63 runs. So thereby his average increased by 2. ಓಕೆನಾ? ಸೊ 12th innings ಅಲ್ಲಿ 63 ನೋಡಿದಾನೆ. ಅವನ ಅವರೇಜ್ ಮುಂಚೆ ಎಷ್ಟಿತ್ತು ಅದಕ್ಕಿಂತ 2 ಜಾಸ್ತಿ ಆಗಿದೆ. ಸೊ ನಾವು ನೋಡ್ಬೇಕು ಇಲ್ಲಿ 11th innings ಕೂಡ ವ್ಯಾಲ್ಯೂನ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ 11th innings ಅಲ್ಲಿ ಸೊ average formula is equal to sum of observation by number of observation. ಸೊ average ನಮ್ಗೆ ಗೊತ್ತಿಲ್ಲ, x ಅನ್ಕೊಳ್ಳಿ, sum ಹಾಗೆ ಇಟ್ಕೊಳ್ಳಿ. ಸೊ ನಂಬರ್ ಎಷ್ಟು? 11 innings ಒಟ್ಟು 11 innings ಆಡಿದ್ದಾನೆ. ಸೊ ನಂಬರ್ 11 ಆಗುತ್ತೆ. ಸೊ ಸಮ್ ಎಷ್ಟಾಗುತ್ತೆ? 11x ಆಗುತ್ತೆ. ಸೊ ಸಮ್ is equal to 11x. ಸೊ 11 ಇನ್ನಿಂಗ್ಸ್ ಎಲ್ಲ ಒಟ್ಟು ಸ್ಕೋರ್ is equal to ಬರೀ ಗುಣಾಕಾರ ಮಾಡಿದಾಗ sum of 11 innings is equal to 11x. Okay, next 12th innings ಅಲ್ಲಿ it is 12th innings, number of innings is 12. average ಎಷ್ಟಿದೆ? x ತಗೊಂಡಿದ್ದೀವಿ. ಸೊ ಇಲ್ಲೇನಾಗುತ್ತೆ, ಅವರೇಜು ಮುಂಚೆ ಎಷ್ಟಿತ್ತು ಅದಕ್ಕೆ ನಾನು ಜಾಸ್ತಿ ಆಗುತ್ತೆ. ಹಾಗಾಗಿ x plus 2 ತಗೋಬೇಕು. ಅವರೇಜ್ x plus 2 ತಗೋಬೇಕು. ಇನ್ ಇಸ್ 12th innings ಈಸ್ ಮೇಕಿಂಗ್ ಎ ಸ್ಕೋರ್ ಆಫ್ 63 runs. ಸೊ ಸಮ್ಗೆ ಇದನ್ನ ಕೂಡ್ಕೋಬೇಕಾಗುತ್ತೆ. ಸೊ 12th innings ಅಲ್ಲಿ ಅವರೇಜ್ ಫಾರ್ಮುಲಾ ಸಮ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್. ಅವರೇಜ್ x ಇತ್ತು, ಇವಾಗ ಎಷ್ಟಾಯ್ತು? +2 ಆ್ಯಡ್ ಆಯಿತು. ಸಮ್ ಎಷ್ಟಾಗುತ್ತೆ? ಮುಂಚೆ 11x ಇತ್ತು ಪ್ಲಸ್ 63 ಇವಾಗ. ಸೊ 12th innings ಅಲ್ಲಿ 63 ನೋಡಿದಾನ. ಸೊ ಪ್ಲಸ್ 63 ಎಷ್ಟು ನಂಬರ್ ಆಗುತ್ತೆ? 11. 12th innings. ಸೊ ಬರೀ ಗುಣಾಕಾರ ಮಾಡಿ. ಸೊ 12x plus 24 that is equal to 11x plus 63. 11x
ಪ್ಲಸ್ 63. ಸಿಂಪ್ಲಿಫೈ ಮಾಡಿ x ಮುಂದೆ ತಗೊಳ್ಳಿ 12x minus 11x x ಆಗುತ್ತೆ is equal to 63 minus 24. 63 minus 24 ಎಷ್ಟಾಗುತ್ತೆ ನೋಡಿ. ಸೊ 39 ಆಗುತ್ತೆ. x is equal to 39. ಇದು average of the 11th innings. ನಮಗೆ ಬೇಕಿರೋದು average of the 12th innings. after the 12th innings ಅಂದ್ರೆ average x plus 2 ತಗೋಬೇಕು. x 39 but 39 plus 2 that is equal to 41. ಇದು 12th innings ನ average. after the 12th innings average ಎಷ್ಟಾಗುತ್ತೆ 41. so answer B. next question ನೋಡಿ. find which is the next number in the series. 31 7 25 13 19 19 13. ಇದು ನಂಬರ್ ಸೀರೀಸ್. ಅಬ್ಸರ್ವ್ ಮಾಡಿ, ಇಲ್ಲಿ ಡಿಫರೆನ್ಸ್ ನೋಡ್ತಾ ಹೋದ್ರೆ there is no logic. ಓಕೆ, ಅದಕ್ಕೋಸ್ಕರ ಮಾಡಿ ಆಲ್ಟರ್ನೇಟ್ ನಂಬರ್ ನೋಡ್ತಾ ಹೋಗಿ. ಅಂದ್ರೆ ಆಡ್ ಪ್ಲೇಸ್ ನಂಬರ್ ಮತ್ತೆ ಈವನ್ ಪ್ಲೇಸ್ ನಂಬರ್ ನ ಅಬ್ಸರ್ವ್ ಮಾಡ್ತಾ ಹೋಗಿ. 31 25 19 13 ಎಷ್ಟು ಗ್ಯಾಪ್ ಇದೆ? 6 ಗ್ಯಾಪ್ ಇದೆ. -6 ಗ್ಯಾಪ್ ಇದೆ. ಹಾಗೆ ಈವನ್ ನಂಬರ್ ಪ್ಲೇಸ್ ನೋಡಿ, ನಂಬರ್ ನೋಡಿ 7 13 19. ಸೊ ಇಲ್ಲಿ ಕ್ವಶನ್ ಮಾರ್ಕ್ ಇದೆ. ಸೊ 7 + 6 13 ಆಗುತ್ತೆ, 13 + 6 19 ಆಗುತ್ತೆ. ಹಾಗೆ 19 + 6 ಇದೇ ಲಾಜಿಕ್ ಅನ್ನು ಫಾಲೋ ಮಾಡಬೇಕು. ಅಂದ್ರೆ ಆಡ್ ನಂಬರ್ ಪ್ಲೇಸ್ ಗೆ ಮೈನಸ್ ಆಗ್ತಾ ಹೋಗಿದೆ 6, ಈವನ್ ನಂಬರ್ ಪ್ಲೇಸ್ ಗೆ 6 ಏನಾಗಿದೆ ಆಡ್ ಆಗ್ತಾ ಹೋಗ್ತಾ ಇದೆ. 7 + 6 13 + 6 19 19 + 6 25 ಆಗಬೇಕು. ಸೊ ಆನ್ಸರ್ 25. ಆಪ್ಷನ್ ಬಿ ಇಸ್ ಆನ್ಸರ್. Okay, next part general intelligence. ಇದರಲ್ಲಿ ಫಸ್ಟ್ ಕ್ವೆಶ್ಚನ್ ನೋಡಿ. arrange the given words in alphabetical order and tick the ones that comes in the second last. ಸೊ ಈ ಗಿವನ್ ವರ್ಡ್ಗಳನ್ನ ಸೊ ಇಂಗ್ಲಿಷ್ ಡಿಕ್ಷನರಿ ಪ್ರಕಾರ ನಾವು ಜೋಡಿಸಬೇಕು. ಅದನ್ನು ಕೂಡ ಜೋಡಿಸಬೇಕು. ಸೊ ಸೆಕೆಂಡ್ ಲಾಸ್ಟ್ ವರ್ಡ್ ಅನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಓಕೆನಾ? ಸೊ ಕ್ಲಿಯರ್, ಕಾಂಟ್ರಾಸ್ಟ್, ಬೋಶ್, ಕಾನ್ಸ್ಟೆಂಟ್ಲಿ, ಚೆಕ್ ಅಂತ ಇದೆ. ಸೊ ಇಲ್ಲಿ ಅಕಾರ್ಡಿಂಗ್ ಡಿಕ್ಷನರಿ ಏನಾಗುತ್ತೆ? ಸೊ ಫಸ್ಟ್ ಅಲ್ಲಿ ಬರುತ್ತೆ ಬಿ ಬರುತ್ತೆ, ಬೋಶ್ ಬರುತ್ತೆ, ಬೋಶ್. ನೆಕ್ಸ್ಟ್ CH ಅಂದ್ರೆ ಚೆಕ್ಡ್ ಬರುತ್ತೆ. ನೆಕ್ಸ್ಟ್ ಎಲ್ ಬರುತ್ತೆ, ಕ್ಲಿಯರ್ ಬರುತ್ತೆ. ನೆಕ್ಸ್ಟ್ ಓ ಎರಡು ಕಡೆ ಇದೆ, ಅದರಲ್ಲಿ CON ಕಾಮನ್ ಆಗಿದೆ. ನೆಕ್ಸ್ಟ್ ಎಸ್ ಬರುತ್ತೆ, ಆಮೇಲೆ ಟಿ ಬರುತ್ತೆ. ಹಾಗಾಗಿ ದಿಸ್ ಇಸ್ ಫೋರ್ತ್ ವರ್ಡ್ ಕಾನ್ಸ್ಟೆಂಟ್ಲಿ ಬರುತ್ತೆ, ಕಾನ್ಸ್ಟೆಂಟ್ಲಿ. ಸೊ ಲಾಸ್ಟ್ ವರ್ಡ್ ಕಾಂಟ್ರಾಸ್ಟ್. ಸೊ ಬಟ್ ನಮಗೆ ಕ್ವಶನ್ ಕೇಳಿದಾನೆ. ಸೊ ಈ ಅರೇಂಜ್ ಅಲ್ಲಿ ಸೊ ವಿಚ್ ವರ್ಡ್ ಕಮ್ಸ್ ಇನ್ ದ ಸೆಕೆಂಡ್ ಲಾಸ್ಟ್. ಇದು ಲಾಸ್ಟ್, ದಿಸ್ ಇಸ್ ಸೆಕೆಂಡ್ ಲಾಸ್ಟ್. ಸೊ ಸೆಕೆಂಡ್ ಲಾಸ್ಟ್ ವರ್ಡ್ ಯಾವುದು ಅಂತ ಕೇಳಿದ್ದಾನೆ. ಹಾಗಾಗಿ ಆನ್ಸರು ಕಾನ್ಸ್ಟೆಂಟ್ಲಿ, ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್, ಚೂಸ್ ದಿ ಆಡ್ ಒನ್. ಆಡ್ ಒನ್ ಅಂದ್ರೆ ಡಿಫರೆಂಟ್ ಒನ್. ಅಮಂಗ್ ದಿ ಗಿವನ್ 4 words which is different ಅಂತ ಫೈಂಡ್ ಮಾಡಬೇಕು. ಸೊ ಆಪ್ಷನ್ಸ್ ನೋಡಿ, ಬ್ಲಾಕ್ ಸ್ಮಿತ್, ಟೇಲರ್, ಕಾರ್ಪೆಂಟರ್, ಬಾರ್ಬರ್. ಇದಕ್ಕೆ ಆನ್ಸರ್ ಬಾರ್ಬರ್. ಯಾಕೆಂತಂದ್ರೆ ಸೊ ಬ್ಲಾಕ್ ಸ್ಮಿತ್, ಟೇಲರ್, ಕಾರ್ಪೆಂಟರ್ ದೇ ಆಲ್ ನೀಡ್ raw material to work, but barber does not need any raw material. So answer is barber. Next question, in a certain code language awake is written as ZVZJD. Then in the same manner friend will be written as. So ಇದು ಒಂದು ಕೋಡಿಂಗ್ ಡಿಕೋಡಿಂಗ್ ಚಾಪ್ಟರ್ ಕ್ವಶನ್. ಸೊ ಅವೇಕ್ ಅನ್ನ ನಾವು ZVZJD ಅಂತ ಬರೆದ್ರೆ ಅದೇ ಪ್ಯಾಟರ್ನ್ ಅಲ್ಲಿ, ಅದೇ ಮ್ಯಾನರ್ ಅಲ್ಲಿ ಫ್ರೆಂಡ್ ನ ರೀತಿ ಬರೀತೀವಿ ಅಂತ. ಸೊ ಫಸ್ಟ್ ಇದನ್ನ ನಾವು ಈ ಕೋಡ್ ನ ಬಿಡಿಸಬೇಕು. ಅವೇಕ್ ಅನ್ನ ಬರ್ತಿರ್ತಾರಲ್ಲ ಕೋಡ್ ಬಿಡಿಸ್ಬೇಕು. ನೋಡಿ, ಅವೇಕ್ ಬರ್ಕೋಬೇಕು, ಅದಕ್ಕೆ ಪ್ಯಾರಲಲ್ ಆಗಿ ZVZJD ಬರ್ಕೋಬೇಕು. ಈಗ ಇದನ್ನ ಬಿಡಿಸ್ಬೇಕು ಇವಾಗ ಕೋಡಿಂಗ್ ಅನ್ನು. ಸೊ ನೋಡಿ, ಎ ಆದ್ಮೇಲೆ ನೆಕ್ಸ್ಟ್ ಸೊ ಉಲ್ಟಾ ಇದೆ. ಸೊ ಜೆಡ್ ಆದ್ಮೇಲೆ ಎ ಶುರು ಆಗುತ್ತೆ, ವಿ ಆದ್ಮೇಲೆ ಡಬ್ಲ್ಯೂ, ಅಗೇನ್ ಜೆಡ್ ಆದ್ಮೇಲೆ ಎ, ಜೆ, ಕೆ, ಡಿ, ಇ. ಸೊ ಪ್ರೀವಿಯಸ್ ಲೆಟರ್ ಹೋಗಿದ್ದಾನೆ, ಪ್ರೀವಿಯಸ್ ಲೆಟರ್ಸ್. ಸೊ ನೆಕ್ಸ್ಟ್ ಫ್ರೆಂಡ್, FRIEND, ಫ್ರೆಂಡ್ ಬರ್ಕೋಬೇಕು. ಇದೇ ಪ್ಯಾಟರ್ನ್ ಇದನ್ನ ಬರೀಬೇಕು. ಸೊ ಇ ಆದ್ಮೇಲೆ ನೆಕ್ಸ್ಟ್ ಲೆಟರ್ ಎಫ್, ಕ್ಯೂ ಆದ್ಮೇಲೆ ಆರ್, ಜಿ, ಹೆಚ್ ಆದ್ಮೇಲೆ ಐ, ಡಿ ಆದ್ಮೇಲೆ ಇ.
ಸೊ EQHD. ಸೊ 3 ಆಪ್ಷನ್ ಇದೆ, ಮತ್ತೆ ಕಂಟಿನ್ಯೂ ಮಾಡಿ. ಸೊ ಎಂ ಆದಮೇಲೆ ಎನ್, ಸಿ ಆದಮೇಲೆ ಡಿ, ಎಂ ಸಿ ಬರುತ್ತೆ ಲಾಸ್ಟಲ್ಲಿ. ಸೊ ಇದು ಆನ್ಸರ್. ಸೊ ಆಪ್ಷನ್ ಡಿ EQHDMC is answer. Next question, select the odd word, ಅಂದ್ರೆ ಡಿಫರೆಂಟ್ ವರ್ಡ್. ಸೊ ಆಪ್ಷನ್ ಇದೆ ಬೋಟ್, ವೀಲ್, ಬಸ್, ಟ್ರೈನ್. ಸೊ ಇದಕ್ಕೆ ಆನ್ಸರು ವೀಲ್ ಆಗುತ್ತೆ. ಯಾಕಂದ್ರೆ ರಿಮೈನಿಂಗ್ ಆಲ್ ಬೋಟ್, ಬಸ್, ಟ್ರೈನ್. ಸೊ ದೀಸ್ ಆರ್ ತ್ರೀ ಆಲ್ ಕ್ಯಾರಿ goods and passengers, but wheel just it is a part of the vehicle. So we answer B, wheel. Hi friends, so ಇಷ್ಟೊತ್ತು ಮ್ಯಾಥಮೆಟಿಕ್ಸ್ ಮತ್ತು ಜನರಲ್ ಇಂಟೆಲಿಜೆನ್ಸ್ ಪೇಪರ್ನ ಸಾಲ್ವ್ ಮಾಡಿದ್ದೀನಿ. ನಿಮ್ಮ ಎಲ್ಲ ಡೌಟ್ಸ್ ಕೂಡ ಕ್ಲಾರಿಫೈ ಆಗಿರುತ್ತೆ ಅಂತ ಅಂದ್ಕೊಡ್ತೀನಿ. ಸೊ ಹಾಗೆಯೇ ಸೇನೆಗೆ ಸೇರಲು ಬಯಸುತ್ತಿರುವ ಎಲ್ಲ ಅಭ್ಯರ್ಥಿಗಳಿಗೆ ಆಲ್ ದಿ ವೆರಿ ಬೆಸ್ಟ್. ಸೊ ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕಾಗಿ ನಮ್ಮ ಸೈನಿಕ ಅಕಾಡೆಮಿ ಮೈಸೂರು ಸಂಸ್ಥೆಗೆ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಮುಂದೆ ನೆಕ್ಸ್ಟ್ ಪಾರ್ಟ್ ಸೈನ್ಸ್ ಪಾರ್ಟನ್ನು ನಮ್ಮ ಅಕಾಡೆಮಿಯ ರವಿ ಸರ್ ಹ್ಯಾಂಡಲ್ ಮಾಡ್ತಾರೆ. ಸೊ ಅವರಿಗೆ ಮೋಸ್ಟ್ ವೆಲ್ಕಮ್.